ಅಯ್ಯ ಲಕ್ಷ್ಮಕ್ಕ, ನಾವಿಲ್ಲನೆ ನಾವು ಮಾಡ್ತಿತ್ತವ, ನೀ ಕುತ್ಕೋಬಾರ್ದ ಹಂಗೆ ಇಷ್ಟು ದಿನಾನ ಮಾಡಿದಿ, ಇನ್ನಾರ ಆರಾಮ್ ಕುತ್ಕೋಬಾರ್ದ. ಏ ಇಲ್ಲವ, ನಮ್ಗಂತೂ ಖಾಲಿ ಕುತ್ಕೊಳಂಗೆ ಅನ್ಸೋದಿಲ್ಲವ. ಚಟ್ನಿನ ಒಂದು ಸ್ವಲ್ಪ ಸಣ್ಣ ಕುಟ್ರವ, ಅವಡ ಬಡ ಇರಬಾರ್ದು ನೋಡ್ರಿ. ಆತು ತಗೋಬೇಕ, ನಾವು ಸಣ್ಣಕ್ಕೆ ಕೊಟ್ಟ ಕುಂತೀವಿ ಅದಕ್ಕೆ. ಅಲ್ಲಿ ಬೇಯಕ್ಕ, ಆಗಲೇ ನಿನ್ನ ಸೊಸಿ ಸಣ್ಣಕ್ಕಿದಾಳಲ್ವ ಪುಷ್ಪ, ಎಲ್ಲ ಅಳ್ತಿನ ಉಪ್ಪು ಅದಕ್ಕೆ ಏನೇನು ಬೆಳ್ಳುಳ್ಳಿ ಎಲ್ಲ ಅಕ್ಕಿನ ಹಾಕ್ಕೊಟ್ಲವ. ನಾವಂತೂ ಏನೂ ಹಾಕಿಲ್ಲ ನೋಡ್ರವ. ಇನ್ನು ಎಷ್ಟು ಸಣ್ಣದೈತೆ ಆ ಹುಡುಗಿ, ಆಗಲಿ ಅಂತ ದೊಡ್ಡ ದೊಡ್ಡ ಅಡುಗೆ ಮಾಡಕ್ಕೆ ಬರ್ತೈತೆ, ಆಗಲ್ಲ ಬೇಕ. ಎಲ್ಲ ಕಲ್ತಿನಿ ನೋಡಕ್ಕೆ, ಒಂದು ತಿಂಗಳದಾಗ ನೋಡು ಓಸೋ ಅಡುಗೆ ಕಲ್ತು ಬಿಟ್ಲು ನೋಡು. ನಾ ಒಂದು 2 ಸಲ ಹೇಳ್ಕೊಟ್ನ ಇದು ಚಟ್ನಿದು, ಅದನ್ನು ಹಂಗೆ ಮಾಡ್ತಾಳೆ ನೋಡು. ಸೇಮ್ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೈತೆ ನೋಡು ಆ ಹುಡುಗಿನೂ. ಹಂಗಾಗಿ ನಂಗೀಗ ಇದ್ರ ಕಡೆ ಅಷ್ಟೇನು ಲಕ್ಷ್ಯ ಇಲ್ಲವ. ಹಿಂಗೆ ನೀವು ಬಂದಾಗ ಒಂದು ಸ್ವಲ್ಪ ಮೆಣಸಿಕಾಯಿ ಸೋಸೋದು ಅದು ಇದು ಅಂತ ನಾಷ್ಟ ಮಾಡೋದು ನಾನು. ಕಲಿಬೇಕಂತ ಮನಸ್ಸೈತಿ ಆ ಹುಡುಗಿಗೆ. ಅದು ಅಲ್ದ ನಾವು ಏನಾರು ಕಲಿಬೇಕಂತ ಇಂಟ್ರೆಸ್ಟ್ ಕೊಟ್ವಿ ಅಂತ ತಿಳ್ಕೊ, ಅದು ಎಷ್ಟು ಕಷ್ಟ ಇರಲಿ ಅದನ್ನ ಕಲಿತೀವಿ. ಹಂಗೆ ಆ ಹುಡುಗಿಗೆ ಏನಾರು ಮಾಡಬೇಕು ಇದ್ರಾಗ ಅಂತಂದು ಇಷ್ಟ ಆಯ್ತು, ಅದಕ್ಕೋಸ್ಕರ ಆ ಹುಡುಗಿ ಕಲ್ತು. ಯವ್ವ ಲಕ್ಷ್ಮಕ್ಕ, ನಿನ್ನ ಸೊಸಿ ಬಂದು ನಿಮ್ಮ ಮನೆಗೆ ಎಷ್ಟು ಉಪಯೋಗ ಆಗೈತೆ ಏನಿಲ್ಲ ಗೊತ್ತಿಲ್ಲವ. ಈ ಊರಿಗಂತೂ ದೊಡ್ಡ ಉಪಕಾರ ಆಗೈತಿ ನೋಡು. ಯಾಕಂದ್ರೆ ಆ ಹುಡುಗಿ ಬಂದಿದ್ದಕ್ಕೆ ಇದು ಮನೆಯಿಂದ ಕೆಲಸ ಎಲ್ಲ ಮಾಡೋದು ನೀವು ಕಲಿತ್ರೆ, ನೀವು ಮನ್ಯಾಗ ಮಾಡಕ್ಕೆ ಚಲೋ ಮಾಡಿದ್ರೆ, ಈಗ ನೋಡ್ರಿ ನಮ್ಗೆ ಹಳ್ಳಿಯಾಗಿರೋ ನಮ್ಮ ಊರಿನ ಹೆಣ್ಮಕ್ಳಿಗೆಲ್ಲ ಎಷ್ಟು ಸಹಾಯ ಆಯಿತು. ಹ್ಞೂನವ, ನನ್ನ ಸೊಸಿ ಬಂದಾಗಿಂದ ನಮಗೂ ಭಾಳ ಉಪಕಾರ ಆಯ್ತವ. ಆಕೆ ಬಂದಿದ್ದಕ್ಕಲ್ಲ ನಮ್ಗೆ ಏನಾರು ದುಡಿಬೇಕು ಏನಾರು ಮಾಡಬೇಕು ಎಲ್ಲರೂ ಸೇರಿ ಅಂತ ಅನಿಸಿದ್ದು, ಮತ್ತು ಈ ಮನೆಯನ್ನೆಲ್ಲ ಬಿಡಿಸಿದ್ದು. ದೊಡವ ಕಾಳಚಗವ ಕೇಳಕ್ಕಂತ ಖಾರ ಕೊಟ್ಟೋದಾತಂತ, ಅದು ಪ್ಲೇನ್ ಖಾರನ ಸಪ್ರೇಟ್ ಮತ್ತು ಮಸಾಲೆ ಖಾರನ ಮತ್ತು ಸಪ್ರೇಟ್ ಮಾಡ್ಬೇಕನ. ಮತ್ತು ಹಂಗೆ ಮಾಡ್ಬೇಕು. ಅವ್ರು ಕೊಟ್ಟಾರಲ್ಲ ಅದ್ರಾಗ ಒಂದು ಅರ್ಧ ಸಾದಾ ಖಾರ ತೆಗೆದು ಪಕ್ಕಕ್ಕೆ ಇಡಂತಾನೆ, ಇನ್ನೊಂದು ಸ್ವಲ್ಪ ಮಸಾಲೆ ಖಾರ ಮಾಡಣ. ಮಸಾಲೆ ಖಾರ ಮಾಡೋಕೆ ಏನೇನು ಐಟಮ್ಸ್ ಬೇಕು ನೋಡು, ಎಲ್ಲನೂ ನಿಮ್ಮ ಅಕ್ಕ ಪುಷ್ಪ ಅದಲ್ಲ ಆಗಿ ಕೇಳು ಕೊಡ್ತಾಳೆ. ಅದನ್ನು ಮಸಾಲೆ ಖಾರ ಮಾಡೋಣ, ಮತ್ತು ಎರಡನ್ನೂ ಮಿಕ್ಸ್ ಮಾಡಬೇಡ ಅಂತಾನೆ. ಆತ್ ಬೇ ದೊಡವ, ಅದಕ್ಕೆ ಮತ್ತೆ ಕೇಳಕ್ಕಂತ ಬಂದೆ. ಚಲೋ ಆತೋಗಪ್ಪ. ಏನಾರು ಗೊತ್ತಾಗಲಿಲ್ಲ ಅಂದರೆ ಕೇಳು, 1 ಸಲ ಅಲ್ದೆ 4 ಸಲ ಕೇಳು, ಹೇಳ್ತೈತಿ. ಮತ್ತು ಹಾಳಾಗಬಾರ್ದು ಅಡುಗೆ ಏನು, ಸರಿನಾ? ಆತ್ ಬೇ ದೊಡವ. ದೊಡ್ಡಪ್ಪ, ನಿಮ್ಮ ನೋಡಕ್ಕಲ್ಲಿ ಯಾರೋ ಬಂದಿದ್ರು, ತಡ್ರಿ ಕೇಳಿ ಬರ್ತೀನಿ ಅಂತ ಬಂದೆ. ನನ್ನ ನೋಡಕ್ಕ ಕಳ್ಸು ಒಳಗಡೆ, ಅವ್ರನ್ನ ಯಾಕೆ ಅಲ್ಲೇ ದಾರ ಇದು ಬಾಗಲ್ದಾಗ ನಿಂದಿರ್ಸಿದಿ, ಕಳ್ಸು ಒಳಗೆ. ಯಾರೋ ನಿಮ್ಮ ಫ್ರೆಂಡ್ ಅಂತ ದೊಡ್ಡಪ್ಪ, ಅದೇ ಮಾತಾಡ್ಸ್ಕೊಂತ ನಿಂತಿದ್ರ ಅಲ್ಲಿ, ತಡ್ರಿ ಕೇಳಿ ಬರ್ತೀನಿ ಅಂತ ಬಂದೆ ನಾನು. ನಮ್ಮ ದೋಸ್ತನ ಯಾರಪ್ಪ ಅದು, ಕಳ್ಸು ಒಳಗೆ. ಆತ ದೊಡ್ಡಪ್ಪ. ನಿಮ್ಮ ದೋಸ್ತರು ಯಾರೀಪ್ಪ ನಿಮ್ಮನ್ನು ಹುಡ್ಕೊಂಬರೋರು? ಅದು ಈ ಊರವರಲ್ಲ, ಈ ಊರವರಾಗಿದ್ರೆ ಗೊತ್ತಾಕಿತ್ತು ಗವ್ಯಾಗ. ಬೇರೆ ಊರವ್ರು ಯಾರು ಅದಾರೀಪ್ಪ? ನಾನು ಅದನ್ನ ಯೋಚನೆ ಮಾಡಕ್ಕಂತೀನಿ, ಯಾರು ಬಂದಾರೇನು ನೋಡಂತಡಿ, ಹೆಂಗ ಇಲ್ಲಿಗೆ ಬರ್ತಾರಲ್ಲ ಯಾರಂತಂದು. ಮಾಡ್ರಿ ಕೆಲಸನ ಲಘು ಲಘು ಮುಗಿಸ್ಬೇಕದು. ದುರ್ಗವ್ವ ಅದು ಮತ್ತು ಚಟ್ನಿನ ಲಘು ಲಘುನ ಕೊಟ್ಟು ಇನ್ನೊಂದು ಸ್ವಲ್ಪ ಆಗ್ತೈತಿ. ಇಲ್ಲಿ ಸೊಸಿದ್ವದಾವು, ಹೋಗಿ ಪುಷ್ಪಂಕಾಯಿ ಕೊಡು, ಆಕಿ ಹುರಿದು ಕೊಡ್ತಾಳ, ನೀನು ಮತ್ತೆ ಮಾಡಂತ್ರಂತ. ಈಗ ದುರ್ಗವ್ವ ಮತ್ತು ಕೆಂಚವ್ವ ನೀವು ಕೊಟ್ಟಿರಲ್ಲ, ಆಮೇಲೆ ನೀವು ಈ ಕಡೆ ಇದು ಮೆಣಸಿಕಾಯಿ ಬಿಡ್ಸಕ್ಕೆ ಬರ್ರಿ, ಅವರಿಬ್ರು ಕೊಡ್ತಾರೆ. ಅಂದ್ರೆ ಒಬ್ಬರಿಗೆ ಅಂದ್ರೆ ಕೈ ನೋವು ಬಂದುಬಿಡ್ತಾವೆ. ಒಂದು ಸಲ ಅವರು ಒಂದು ಸಲ ಇವರು ಅಂತ ನೀವು ಮಾಡ್ಕೊರಿ, ಅಂದ್ರೆ ನಿಮಗೂ ತೆಗುವಾಗಬಾರ್ದು ಕೆಲಸ ಅಂತಂದು ಆಟ. ಆತ ಯಾಕೆ ಹಂಗೆ ಮಾಡ್ತೀವಿ. ಯವ್ವ ಎಲ್ಲರ ಕೆಲ್ಸಕ್ಕೆ ಹೋದಲ್ಲಿ ಕೆಲಸದ ಓನರ್ ನಿಮ್ಮ ಥರ ಇದ್ಬಿಟ್ರೆ ಕೆಲಸ ಮಾಡೋರಿಗೂ ಇನ್ನೂ ಕೆಲಸ ಮಾಡಬೇಕು ಅಂತ ಹುಮ್ಮಸ್ ಬರ್ತೈತವ. ಒಂದೊಂದು ಕಡೆ ಹೋದ್ರೆ ಕುತ್ಕೊಂಡು ಮಾಡ್ರಿ, ನೀವು ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಮ್ನಿ ಇದು ಮಾಡ್ತಾರವ. ನೀವು ಬಂದ ಮೇಲೆ ನಮಗೆ ಚಹಾ ಕೊಟ್ರಿ, ಮತ್ತು ಇನ್ನಕ್ಕೆ ನಾಷ್ಟ ಕೊಟ್ರಿ, ಮತ್ತು ಕೆಲಸ ಮಾಡ್ಸಕ್ಕೆ ಹಚ್ಚಿದ್ರಿ, ಅದು ಅಲ್ದೆ ನೀವು ಒಂದು ಸ್ವಲ್ಪ ಹಂಚ್ಕೊಂಡು ಮಾಡ್ರವ ಅಂತಂತೀರಿ. ಯವ್ವ ಚಲೋ ಆತವ ಯವ್ವ, ನಮಗಂತೂ ಇಲ್ಲಿ ಕೆಲಸ ಸಿಕ್ಕಿದ್ದು. ಅದ್ರಾಗ ಏನೈತೆ ಯವ್ವ, ನಾವು ಕೆಲಸ ಮಾಡಿನ ಬಂದರು. ನಾವು ಏನು ಹಂಗೆ ಒಮ್ಮಿಗೆ ಓನರ್ ಆಗಿ ಕುಂತಿಲ್ಲವ ಇಲ್ಲಿ, ನಾವು ಎಲ್ಲ ಕಷ್ಟಪಟ್ಟ ಇಲ್ಲಿ ಮ್ಯಾಲಿಗೆ ಬಂದಿದ್ದು. ನಮಸ್ಕಾರಪ್ಪ ಮಂಜಪ್ಪ, ಏನು ಮರ್ತ ಬಿಟ್ಟೇನಿ ದೋಸ್ತನ್ನ? ನಮಸ್ಕಾರ ರೀ. ಯಾರಂತ ಗೊತ್ತಾಗ್ಲಿಲ್ಲ ರೀ ನಂಗೆ. ಹೆಂಗೆ ನೆನಪಿಡ್ತೀಯಪ್ಪ, ಈಗ ದೊಡ್ಡ ಮನುಷ್ಯ ಆಗ್ಬಿಟ್ಟಿದಿ, ನಮ್ಮಂಥವ್ರನ್ನೆಲ್ಲ ಹೆಂಗೆ ನೆನಪಿಡ್ತಿದ್ದಿ ಹೇಳಿ ನೀನು? ಅಯ್ಯ ಅದು ನೆನಪಾಗವಲ್ದಪ್ಪ ನನಗೆ. ಯಾರಂತ ಹೇಳ್ರಿ? ನೀನು ಚಡ್ಡಿ ದೋಸ್ತಲ್ಲಿ ಶಾಲೆಯಾಗಿದ್ದೆಲ್ಲ, ಯಂಕನಗೌಡ, ಯಂಕ ಅಂತ ಕರೀತಿದ್ರಲ್ಲ, ಅವನಲ್ಲಿ ನಾನು ಯಂಕನಗೌಡ. ಓ ಯಂಕನಗೌಡ ನೀನಲ್ಲಿ? ಏನ್ಲೇ ಹೆಂಗಾಗ್ಬಿಟ್ಟಿದಿ? ಅವಾಗ ನೋಡಿರ ಯಾ ನಮ್ನಿ ತೆಳಗಿತ್ತಿ, ಈಗ ಏನ್ಲೇ ನೀನು ಆನಿ ಮರ್ಯಾದಂಗೆ ಆಗ್ಬಿಟ್ಟಿಲ್ಲಲೇ. ಎಷ್ಟು ದಿನ ಆತಪ್ಪ ನಿನ್ನ ನೋಡಿ. ಬಾ ಲೇಪ ಬಾ. ಈಗ ನೆನಪಾತನಪ್ಪ ಈ ದೋಸ್ತನ್ನ, ಅದು ನಾನೇ ನೆನಪು ಮಾಡ್ಕೊಂಬಂದಿದ್ದಕ್ಕೆ ನೆನಪಾತ್ ನಿನಗೆ. ಅಯ್ಯ ತಪ್ಪು ತಿಳ್ಕೊಬ್ಯಾಡ್ಲಿಯಪ್ಪ, ಅದು ಭಾಳ ದಿನ ಆಗ್ಬಿಟ್ಟಿತ್ತಲ್ಲ. ಅದು ಅಲ್ಲದೆ ನೀನು ಅವಾಗ ಹೆಂಗಿದ್ದಿ, ಹಂಗೆ ಕಡ್ಡಿದ್ದಂಗೆ ಇದ್ದೀಯಪ್ಪ. ಈಗ ನೋಡಿದ್ರೆ ಈ ನಮ್ನಿ ಆಗ್ಬಿಟ್ಟಿದ್ದಿ, ಆನೆ ಆದಂಗೆ. ಹೆಂಗೆ ಗುರ್ತು ಸಿಗ್ತೈತೆ ಹೇಳಿ ಮತ್ತು ನನಗೆ? ನೀನೇನು ಹಂಗಾದ ಏನಪ್ಪ ನೀನು? ನೋಡು ಹೆಂಗಾಗ್ಬಿಟ್ಟಿದ್ದಿ, ಆರಾಮಾಗಿ ಮಸ್ತ್ ಆಗ್ಬಿಟ್ಟು ಬಿಡಪ್ಪ ನೀನು. ಈಕಿನ ನೋಡಪ್ಪ ನನ್ನ ಹೆಂಡತಿ ಲಕ್ಷ್ಮಿ ಅಂತಂದು. ನಮಸ್ಕಾರ ಅಣ್ಣಾರ. ನಮಸ್ಕಾರ. ಏನು ತಿಳ್ಕೊಳಕ್ಕೆ ಹೋಗ್ಬೇಡವ, ನಾನು ಹಿಂಗೆ ಗಂಡನ ಕಾರ್ಸಕೊಂತೀನಂತಂದು. ನಾವು ದೋಸ್ತರವ, ಸಣ್ಣರಿದ್ದಾಗ ಶಾಲೆಯಾಗಿದ್ದಾಗ ಒಂದ ಕ್ಲಾಸ್ನಾಗ ಓದ್ತಿದ್ವಲ್ಲ. ಆಮೇಲೆ ನಾನು ಬೇರೆ ಊರಿಗೆ ಹೋದೆ, ಇಲ್ಲೇ ಉಳ್ಕೊಂಡ್ಬಿಟ್ಟ ನೀವ.
ಹೌದನ್ರಿ ಅನ್ನಾರ. ಇಲ್ಲೇ ತಗೋರಿ, ನಾನೇನು ತಿಳ್ಕೊಂಡಿಲ್ಲ. ನೀವಿಬ್ರು ದೋಸ್ತ್ರಿ, ಮಾತಾಡ್ಕೊರಿ ಆರಾಮಾಗಿ. ಬಾಪ ದೋಸ್ತ ಬಾ, ಭಾಳ ದಿನದ ಮೇಲೆ ಬಂದಿದ್ದಿ, ಒಂದು ಸ್ವಲ್ಪ ಮಾತಾಡ್ಕೊಂತ ಕೂತೋಣ ಬಾ. ಆ ಕಡೆ ಬಾ, ಆ ಕಡೆ ಖಾಲಿ ಐತಿ ಕುರ್ಚಿ ಅಲ್ಲೇ ಅದಾವು, ಆ ಕಡೆ ಕೂತ್ಕೊಂಡು ಮಾತಾಡೋಣ ಬಾ. ನಡಿಯಪ್ಪ, ನಡಿ ನಡಿ. ಯವ್ವ ಲಕ್ಷ್ಮಕ್ಕ, ಆ ಗಣಮಗ ನೋಡ ಯಾರು ನಮ್ಮನೆ ತಪ್ಪದನ. ಇರ್ಲಿ ಬಿಡ ಯವ್ವ, ನಿಮ್ಮ ಪಾಡಿ ನೀವು ಕೆಲಸ ಮಾಡ್ರಿ, ಆಮೇಲೆ ಕೇಳಿಸಿತ್ತು. ಬಾಲೆ ಬಾ, ಸೊಕಾಸ್ ಬಾ ಇತ್ತಾಗ ಅಲ್ಲಿ ಕಾಲಾಗೆಲ್ಲ ಮೆಣಸಿಕಾಯಿ ಇಟ್ಟಾರ, ಮತ್ತು ಸೊಕಾಸ್ ಬಾ ಬಿದ್ದಿಗಿದ್ದಿ ಮತ್ತು. ಹ್ಞೂನಪ್ಪ, ಮತ್ತು ಬಿದ್ದಿಗಿದ್ದೆ ಅಂದ್ರೆ ಅಷ್ಟ ಕಾಲ ಉಳುಕ್ ಬಿಡ್ತೈತೆ ನಂದಂತೂ. ಕುತ್ಕೊಪ್ಪ ಅಲ್ಲಿ. ಹೇಳಪ್ಪ ದೋಸ್ತ, ಏನು ಕುಡಿತಿದಿ? ಏನಾರು ತಣ್ಣಂದು ಸಿಗ್ತೈತನಪ್ಪ ನಿಮ್ಮ ಮನ್ಯಾಗ? ಸಿಗ್ತೈತಲ್ಲ, ಹಂಗಾರ ಸರ್ಬತ್ತ ಮಾಡ್ಕೊಂಬ ಅಂತ ಹೇಳಂದೆ. ಅದರಲ್ಲಿ 90 ಸಿಗ್ತೈತನ, ತರ್ಸ್ ಮಾತು ಕುಡಿಯೋಣ. ಇಲ್ಲಪ್ಪ, ನಮ್ಮ ಮನ್ಯಾಗ ಅಂಥದನ್ನು ಮಾತ್ರ ನಾವು ಯಾರೂ ಮಾಡೋಂಗಿಲ್ಲ. ನಾನು ಮಾಡೋಂಗಿಲ್ಲ, ನನ್ನ ಮಕ್ಕಳು ಮಾಡೋಂಗಿಲ್ಲ. ಅದಂದ್ರೆ ಸೇರ್ಕೆ ಬರೋಂಗಿಲ್ಲ ನೋಡಪ್ಪ ನಮ್ಮ ಮನ್ಯಾಗ. ನಾನು ಹಂಗೆ ಜೋಕ್ ಮಾಡಿದೆಪ್ಪ, ನಾನು ಅಂಥದ್ದಿಲ್ಲ ಏನಿಲ್ಲಪ್ಪ. ನಮ್ಮ ಮನ್ಯಾಗೂ ಅಂಥದ್ದೆಲ್ಲ ಸೇರಂಗೇ ಇಲ್ಲ. ಮತ್ತಂಥದ್ದು ಏನಾರು ಮಾಡಿದೆ ಅಂದ್ರೆ ಅಷ್ಟ, ನನ್ನ ಹೆಂಡತಿ ಆಡೋದಿಂದಾಗ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ ಅಷ್ಟ. ಅವನಪ್ಪ, ನಮ್ಮ ಮನ್ಯಾಗೂ ಹಂಗೆ ಅಂಥದ್ದು ಏನಿಲ್ಲ ನೋಡಪ್ಪ. ಈಗೇನು ತರಿಸ್ಲಿ? ಚಾ ಕುಡಿತೀಯಾ, ಕಾಫಿ ಕುಡಿತೀಯಾ, ಇನ್ನು ಮತ್ತು ಸರ್ಬತ್ ಹೇಳಲ್ಲ? ಚಾನ ತರಿಸ್ಬಿಡಪ್ಪ. ಕಡಕ್ಕೆ ಚಾ ಬಿಟ್ರೆ ತಲೆನೋವು ಕಿತ್ಕೊಂಡು ಹೋಗ್ಬೇಕು ನೋಡು, ಅಂತ ಚಾ ತರಿಸ್ಬಿಡಪ್ಪ ಸಾಕು. ಆತು ತಗೋರಪ್ಪ, ನಾನು ಸುಸಿ ಚಾ ಮಸ್ತ್ ಮಾಡ್ತಾಳೆ, ಚಾನ ತರಿಸ್ತೀನಿ ತಡಿ. ಅಂದಂಗೆ ನಮ್ಮ ಮನ್ಯಾಗ ದೋಸೆ ಮಾಡಾರ ಹಾಕೊಂಬ ಅಂತ ಹೇಳಂದೆ. ಅದೇನು ಬೇಡಪ್ಪ, ಮನ್ಯಾಗೆಲ್ಲ ತಿನ್ಕೊಂಡು ಮುಣ್ಕೊಂಡ ಬಂದೀನಿ, ನೀನು ಮತ್ತೆ ಬೇಜಾರು ಹಾಕಿಯಲ್ಲ ಅಂತಂದು ಚಾ ತರಿಸಪ್ಪ ಅಂತ ಅಂದಿದ್ದು. ನಂಗೆ ಏನು ಬೇಡಪ್ಪ, ಹೊಟ್ಟೆ ತುಂಬಿಟ್ಟೈತಿ. ಆತು ತಗೋರಪ್ಪ ಹಂಗಾರ. ಪುಷ್ಪವ್ವ, ಒಂದು 2 ಕಪ್ ಚಾ ತೊಗೊಂಬ ಅವ್ವ. ಹಾಂ ರೀ ಮಾವಾರ, ತರ್ತೀನಿ. ಅಂದಂಗೆ ಮತ್ತೇನಪ್ಪ ಸಮಾಚಾರ? ಏನೋ ಹುಡ್ಕೊಂಬಂದ್ಬಿಟ್ಟಿದಿ ದೋಸ್ತನ್ನ, ಅದು ಹಳೆ ದೋಸ್ತನ್ನ? ಹ್ಞೂನಪ್ಪ, ಮತ್ತು ನಿಮಗಂತೂ ನಾವು ನೆನಪಿರಂಗಿಲ್ಲ, ಮತ್ತು ನಾವರ ನೆನಪು ಮಾಡ್ಕೋಬೇಕಲ್ಲ ಮತ್ತು ನಿಮ್ಮನ್ನು. ಅಂದಂಗೆ ಏನೋ ಭಾರಿ ಮಸ್ತ್ ನಡ್ಸಿರಿ ಬಿಡಪ್ಪ ಬಿಸ್ನೆಸ್. ಮನ್ಯಾಗ ಏನೋ ಮೆಣಸಿಕಾಯಿ ಅವು ಹೆಣ್ಮಕ್ಳೆಲ್ಲ ಬಂದಾರಲ್ಲ, ಎಲ್ಲರೂ ಕೆಲ್ಸಕ್ಕೆ ಹಚ್ಕೊಂಡಿರನ? ಹ್ಞೂನಪ್ಪ, ಮತ್ತು ಮನ್ಯಾಗ ಹಚ್ಕೊಂಡಿವಿ. ಅದು ಅಲ್ದೆ ಊರಾಗ ಹೆಣ್ಮಕ್ಳಿಗೆ ಕೆಲಸ ಏನೂ ಇಲ್ಲಂತ, ಹಂಗಾಗಿ ಇಲ್ಲೇ ನಾವು ಮನ್ಯಾಗ ಮಾಡ್ಕೊಂಡು ಹೋಗಿದ್ವಿ ನಾವು ಅಷ್ಟೇ. ಮತ್ತು ಇಲ್ಲೂ ಅವರೆಲ್ಲ ಖಾಲಿ ಇರ್ತಾರಲ್ಲ ಅಂತಂದು ಅವ್ರನ್ನ ಹಚ್ಕೊಂಡಿವಿ ನೋಡಪ್ಪ. ಜೋರು ನಡೆದೈತೆ ಹಂಗಂದ್ರೆ ಬಿಸ್ನೆಸ್? ಅಷ್ಟೇನು ಜೋರಿಲ್ಲಪ್ಪ, ನಿನ್ನಷ್ಟು ಹಂಗೆ ಸಣ್ಣ ಕೊಂಟೈತಿ, ಕುಟು ಅಂತಂದು. ಚಲೋ ಆತು ಬಿಡಪ್ಪ, ಹೆಂಗೋ ಒಂದು ನಿಂದು ವ್ಯಾಪಾರ ಚಲೋ ಆದ್ರೂ ಸಾಕತ್ತಾಗ. ಅಂದಂಗೆ ಬಂದಿದ್ದ ವಿಚಾರನೇ ಹೇಳವಲ್ಲ. ಏನಂದ್ರಪ್ಪ, ಅದು ನಮ್ಮದು ಕ್ಲಾಸ್ಮೇಟ್ಸ್ ಯಾರ್ಯಾರು ಅದಾರ ನೋಡು, ಅಷ್ಟ್ರೂ ಸೇರಿಸಿ ಒಂದು ಪಾರ್ಟಿ ಮಾಡಿದ್ರಾತು ನಮ್ಮ ಮನ್ಯಾಗ ಅಂತ ಅಂದ್ಕೊಂಡಿನಪ್ಪ. ಅದಕ್ಕೆ ನಾನು ಎಲ್ಲ ದೋಸ್ತರೂ ಹೇಳ್ಕೊತ ಬಂದೀನಿ. ಈ ಊರಾಗಿರತ್ತ ನೀನೊಬ್ಬತ್ತ, ಆಮೇಲೆ ಯಾರದು ಕೃಷ್ಣಪ್ಪನ ಮನೆಗೆ ಹೋಗಿದ್ನ, ಆತಿಲ್ಲ ಎಲ್ಲೋ ಹೊರಗಡೆ ಹೋಗೋಣಂತ ಅಂದ್ರೆ. ಅದಕ್ಕೆ ಸೀದಾ ನಿನ್ನನ್ನು ಹುಡ್ಕೊಂಬಂದಿ ನೋಡಪ್ಪ. ನೀ ಮಾತ್ರ ಬರಾಕಬೇಕು ನಮ್ಮ ಮನೆಗೆ ನಾಳೆ ಎಷ್ಟೊತ್ತಿದ್ರು. ಹೌದಾ ಅಲ್ಲೇ ಚಲೋ ಆತ ಬಿಡ ಹಂಗಾರ. ನಂದು ನೋಡ್ತೀನಪ್ಪ, ಮನ್ಯಾಗ ನೋಡ್ತಿಲ್ಲ, ಕೆಲಸ ಜಗ್ಗದವು ಬಿಟ್ಟು ಬರೋಂಗಿಲ್ಲ ನೋಡು, ಹಂಗಾಗ್ಬಿಟ್ಟೈತಿ. ನಾನು ಆದ್ರೂ ಬರ್ತೀನಿ, ಇಲ್ಲಾಂದ್ರೆ ನೋಡ್ತೀನಪ್ಪ. ಮತ್ತು ನೀನೇನು ತಿಳ್ಕೊಳಕ್ಕೆ ಹೋಗ್ಬೇಡ. ನೀ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡಪ್ಪ. ಅಷ್ಟು ದೂರದಿಂದ ಕರೆಯಾಗಕ್ಕೆ ಬಂದೀನಿ, ನೀನೇನ್ಲಿ ನೀನು ಬರಾಕ್ ಒಲ್ಲೆ ಅಂತಿದ್ದಿ. ಮತ್ತು ನೀನೇನಾರು ಬರಲಿಲ್ಲ ಅಂದ್ರೆ ನಮ್ಮ ದೋಸ್ತಿ ಇಲ್ಲಿಗೆ ಕಟ್ಟ ನೋಡು. ಮತ್ತು ನಾನಂತೂ ಇನ್ನೊಂದ್ಸಲ ನಿಂಗೆ ಮಾತಾಡ್ಸೋಕ್ಕೂ ಬರಲ್ಲ, ಏನು ಬರಲ್ಲ ನೋಡು. ಮತ್ತು ಚಾ ತಗೋರಿ ಅಂಕಲ್. ಥ್ಯಾಂಕ್ಸ್ ಅವ್ವ. ನನ್ನ ಸೊಸಿ ನೋಡಪ್ಪ ಈಕಿ. ಹೌದಾ, ಎಷ್ಟು ಜನ ಮಕ್ಕಳು ಇಲ್ಲ ನಿನಗೆ? 2 ಗಂಡ್ಮಕ್ಳು, 1 ಹೆಣ್ಮಗಳು ನೋಡಪ್ಪ. ಹೆಣ್ಮಗಳದಾಗಲೇ ಮದುವೆ ಮಾಡಿಕೊಟ್ಟೈತಿ, ಗಂಡ್ಮಕ್ಳು ಇಬ್ಬರದು ಮದುವೆ ಆಗೈತಿ. ಈಕೆ ನನ್ನ ಸೊಸಿ, ಸಣ್ಣ ಸೊಸಿ ಈಕಿ, ದೊಡ್ಡಕಿ ಒಳಗಡೆ ಕೆಲಸ ಮಾಡಕ್ಕಂತ. ಹೌದನಪ್ಪ, ಚಲೋ ಆತು ತಗೊಂಗಾರ. ನಿಮ್ಮ ಮಾವಾಗ ಚಾನ ತಂದು ಕೊಡಲಿಲ್ಲವ ನೀನು? ಅಯ್ಯ, ಹಂಗೆಲ್ಲ ನಮ್ಮ ಮನ್ಯಾಗ ನಂದು ಆರೋಗ್ಯ ವಿಷಯದಾಗ ಭಾಳ ಕಟ್ಟನಿಟ್ಟು ನೋಡಪ್ಪ. ಪದೇ ಚಾ ಎಲ್ಲ ಕೊಡೋಂಗಿಲ್ಲ. ನಾಷ್ಟ ಆದ್ಮೇಲೆ ಚಾ ಕೊಟ್ರಂದ್ರೆ ಮುಗೀತು. ಮತ್ತೊಮ್ಮಿಗೆ ಸಂಜೆಗೆ ಒಂದು ಸ್ವಲ್ಪ ಕಾಫಿ ಕೊಡ್ತಾರೆ ಅಷ್ಟೇ. ಮತ್ತು ಪದೇ ಚಾ ಕಾಫಿ ಅಂಥದ್ದೆಲ್ಲ ಕೊಡೋಂಗಿಲ್ಲಪ್ಪ. ನಂದು ಆರೋಗ್ಯದ್ದೆಲ್ಲ ನನ್ನ ಸೊಸಿನ ನೋಡ್ಕೊಳ್ಳೋದು. ಪುಣ್ಯ ಮಾಡಿ ಬಿಡಪ್ಪ ಹಂಗಂದ್ರೆ ಇಂಥ ಸೊಸಿ ಪಡ್ಯಾಕ. ಹ್ಞೂನಪ್ಪ, ನನ್ನ ಸೊಸಿ ಒಳ್ಳೆ ಕದಾಳ, ಎಲ್ಲನೂ ನೋಡ್ಕೊಂಡು ಹೋಗ್ಕಾಳ, ಮಂತಾನ ಎಲ್ಲ ನೋಡ್ಕೊಂಡು ಹೋಗ್ಕಾಳ ನೋಡಪ್ಪ. ಹಂಗಾಗಿ ನಂಗೆ ಏನಷ್ಟು ಚಿಂತಿಲ್ಲ. ಆತಾತು, ನಿಮ್ಮ ಮಾತು ಮರ್ಸೋಕೆ ಹೋಗ್ಬೇಡ. ಮತ್ತು ಬಾ, ನಾಳೆ ಎಷ್ಟೊತ್ತಿದ್ರು ಬೆಳಿಗ್ಗೆನ. ಕೃಷ್ಣಪ್ಪ ಎಲ್ಲಿ ಹೋಗೋಣ ನೋಡ? ಕೃಷ್ಣಪ್ಪ ಆಗಿದ್ರೆ ಇಬ್ಬರು ಬರ್ತಿದ್ವಪ್ಪ ನಾವು. ಎಲ್ಲಿ ಹೋಗೋಣ ನಾವು? ಅಯ್ಯ, ಏನೇ ಕೆಲಸ ಐತಂತಂದು ಹೋದ ಅಂತಂದು. ಏನೋ ಒಂದು ವಾರನ ಏನು 2-3 ದಿನ ಬರಲ್ಲ ಅಂತ ಅಂದ್ರಪ್ಪ. ಅವ್ರು ಹೆಂಡ್ತಿದ್ರ ಮನ್ಯಾಗ, ಅವ್ರು ಅಂದ್ರು. ಮತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಇಲ್ಲ ಅಂದ್ರೆ ಅವನು ಕರ್ಕೊಂಡ ಬರ್ತಿದ್ದು ಇಲ್ಲಿಗೆ. ಆತು ತಗೋರಪ್ಪ, ಬರ್ತೀನಿ. ಬರಲಿಲ್ಲ ಅಂದ್ರೆ ನೀ ಬಿಡ್ಬೇಕಲ್ಲ ನನಗೆ. ಆತು, ಎಷ್ಟೊತ್ತಿಗೆ ಬರ್ಬೇಕು ನಾಳೆ? 10:30 11 ಗಂಟೆ ಅನ್ನಷ್ಟಿಗೆ ನಮ್ಮ ಮನ್ಯಾಗಿದ್ದು ಬಿಡಪ್ಪ ನೀನು. ಅಷ್ಟೇ ನೋಡು, ಆರಾಮ್ ಗಾಡಿ ತೊಗೊಂಡು ಬಾ. ಇಲ್ಲ ಗಾಡಿ ಕಳಿಸ್ತಂದ್ರೆ ನಾನು ಕಳಿಸ್ತೀನಿ. ಗಾಡಿ ಗಿಡಿ ಏನೇ ಬೇಡಪ್ಪ, ಆರಾಮ್ ಬಸ್ಸಿಗೆ ಬರ್ತೀನಿ ತಗೋ ನಾನು. ಅದು ಎಷ್ಟು ದೂರ ಐತಿ? ಅಂದಂಗೆ ಎಲ್ಲಿಗೆ ಬರ್ಬೇಕು? ನಂಗೆ ಗೊತ್ತಿಲ್ಲಲ್ಲಪ್ಪ ನಿಮ್ಮ ಮನೆ ಎಲ್ಲೈತೆ ಅಂತಂದು.
ನೀನು ಹಿಂಗೆ ಹೇಳ್ತಿ ಅಂತ ನನಗೆ ಗೊತ್ತಿತ್ತಪ್ಪ. ಅದಕ್ಕೆ ಅಡ್ರೆಸ್ ಬರ್ಕೊಂಡ ಬಂದೀನಿ ನೋಡು. ಈ ಚೀಟಿಯಾಗ ಐತೆ ನೋಡು ನಮ್ಮ ಮನೆ ಅಡ್ರೆಸ್. ಕರೆಕ್ಟ್ ಈ ಅಡ್ರೆಸ್ಗೆ ಆಟೋದವ್ರಿಗೆ ಹೇಳು, ಅವರ ಕರ್ಕೊಂಬಂದು ಬಿಡ್ತಾರೆ ನಿನಗೆ. ಆತು ತಗೋರಪ್ಪ, ಇದ್ದ ಅಡ್ರೆಸ್ಸಿಗೆಲ್ಲ ಬರ್ತೀನಿ ತಗೋ ನಾಳೆ. ನಾ ಹಂಗಾರ ಯಾರ್ಯಾರು ಬರಾಕುಂತಾರೆ? ಎಷ್ಟು ಜನ ಬರಾಕುಂತಾರ? ಭಾಳ ಮಂದಿ ಬರಾಕುಂತಾರಪ್ಪ. ನನ್ನ ಹಳೆ ದೋಸ್ತರೆಲ್ಲ ಬರಾಕುಂತಾರ. ನೀನು ಬಾ, ಮಸ್ತ್ ಮಜಾ ಹಾಕೈತಿ. ಆರಾಮ ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ. ಬಾ ಯಪ್ಪ, ಹೆಂಗೆ ಮಾಡ್ತಿದ್ಯಲ್ಲ ನೀನು ಬರಾಕಂಗೆ. ಆತು ತಗೋಲೇಪ್ಪ, ಬರ್ತೀನಿ. ಇಷ್ಟು ಕರೆ ಕುಂತೆ ಅಂತ ಅಂದಮೇಲೆ ನಾ ಬರ್ಲಾರ್ದಂಗೆ ಇರ್ತೀನಿ ನಾನು ಭಾಳ ದಿನ ಆತು ತಗೋ, ಎಲ್ಲೂ ಹೋಗಿಲ್ಲ. ಬರ್ತೀನಿ ಅಂತ ತಗೋ. ಬೇಕಾರ ನೀ ಬರೋದು ಹೊತ್ತಾತಂದ್ರೆ ನಾನು ಕರ್ಕೊಂಬಂದು ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಗಾಡಿನಾರ ಕೊಟ್ಟು ಕಳಿಸ್ತೀನಿ ಅಂತ ಆತ. ಆತು ತಗೋರಪ್ಪ. ಹಂಗೇನಾರಲ್ಲಿ ಹೊತ್ತಾತಂದ್ರೆ ನನ್ನ ಮಕ್ಳಿಗೆ ಫೋನ್ ಹಚ್ತೀನಿ ತಗೋ. ನನ್ನ ಸಣ್ಣ ಮಗ ಕರೆಯಕ್ಕೆ ಬರ್ತಾನೆ, ಅವ್ನ ಗಾಡಿ ಮೇಲೆ ಬರ್ತೀನಂತ. ಆತು ತಗೋರಪ್ಪ. ನನಗೂ ಹೊತ್ತಾತು, ಮತ್ತು ನಾಳೆ ಪಾರ್ಟಿದೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ನಾ ಹೊಕ್ಕೇನಪ್ಪ ಹಂಗಾರ. ಹಿಂಗಂದ್ರೆ ಹೆಂಗ್ಲಿ ನೀನು ಊಟ ಮಾಡ್ಕೊಂಡು ಹೋಗಂತೆ ಅಂತೇಳಿ ಏನಾಗ ಈಗಾರ ಬಂದಿದ್ದೆ ಹೊಕ್ಕೇನು ಅಂತ ಅಂತಿದ್ದಲ್ಲ. ಇಲ್ಲಲೇಪ್ಪ, ಆಗಂಗಿಲ್ಲ. ಮತ್ತು ನಾಳಿದೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲಪ್ಪ. ಮತ್ತು ಇಲ್ಲಿ ಕುತ್ಕೊಂಡ್ರೆ ಹೆಂಗೆ? ನಾನು ಹೋಗಿ ಎಲ್ಲ ಹೇಳ್ತೀನ. ಆಳ್ಗಳದಾರ ಮನ್ಯಾಗ ಮಾಡ್ತಾರೆ. ನಾ ಹೇಳಕ್ಕಾರ ಬೇಕಲ್ಲಪ್ಪ. ಇಲ್ಲಾಂದ್ರೆ ಅವ್ರು ಮತ್ತೆ ಮುಂದೆ ನಿಂತು ಮಾಡಂಗಿಲ್ಲ. ಅದಕ್ಕೆ ಹೋಗ್ತೀನಿ ತಗೋ. ಮತ್ತೆ ಯಾವಾಗಾರ ಬರ್ತೀನಿ ಅಂತ ತಗೋಣ. ಆತು ತಗೋರಪ್ಪ ಹಂಗಾರ. ನಾಳೆ ಬರ್ತೀನಿ ಅಂತ ತಗೋ ನಾನು ಹಂಗಾರ.